ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮಗೆ ತುಂಬ ಸ್ಪೆಷಲ್ ಆಗಿರೋ ದಿನ, ಯಾಕಂದರೆ ನನ್ನ ಮಗಳ ಬರ್ಡೇ ಇದೆ ಇವತ್ತು. ಸೊ ಮಾರ್ನಿಂಗಿಂದನೇ ಪ್ರಿಪ್ರೇಷನ್ ನಡೀತಾ ಇದೆ. ಈವ್ನಿಂಗ್ ಸೆಲೆಬ್ರೇಷನ್ ಇರೋದು. ಸೊ ಮಕ್ಕಳೆಲ್ಲ ಸೇರಿಕೊಂಡು ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ, ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ. ಸಾರಿ ಗೈಸ್, ನಾನು ಮಾತಾಡಬೇಕಿದ್ರೆ ನಿಮಗೆ ತುಂಬಾ ಸೌಂಡ್ ಕೇಳಿಸ್ತಾ ಇರ್ಬೋದು. ಬಿಕಾಸ್ ಇಲ್ಲಿ ತುಂಬ ಹೆವಿಯಾಗಿ ಮಳೆ ಬರ್ತಾಯಿದೆ. 2 ಡೇಸಿಂದ ಅಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಔಟ್ಸೈಡ್ ಹೋಗ್ಬಿಟ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ಹೆವಿ ಮಳೆ ಇರೋ ಕಾರಣ ನನಗೆ ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ. ಈ ಮಳೆ ಬರೋದು ನೋಡ್ತಾ ಇದ್ದರೆ ನೇಚರ್ ಅಂತೂ ಫ್ರೀಯಾಗೆ ಶವರ್ನ ಇಟ್ಟಂಗಿದೆ ಅಲ್ವಾ. ನೋಡಿ, ಮಳೆ ನಿಲ್ತಾನೇ ಇಲ್ಲ. ನಮ್ಮ ಅತ್ತೆ ದೇವ್ರ ಪೂಜೆನ ಮಾಡ್ತಾ ಇದ್ದಾರೆ. ಡೈಲಿ ನಮ್ಮ ಮನೇಲಿ ಪೂಜೆ ಎಲ್ಲನೂ ಅವರೇ ಮಾಡೋದು. ಈ ಮಕ್ಕಳು ಇವತ್ತು ಬರ್ಡೇಗೆ ಸೆಲೆಬ್ರೇಷನ್ಗೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದಾರೆ. ನೋಡಿ ಇಲ್ಲಿ. ಹಾಗೆ ಈ ಕಡೆನೂ ಸೆಲೆಬ್ರೇಷನ್ ಪ್ರಿಪ್ರೇಷನ್ ನಡೀತಾ ಇದೆ. ನೋಡಿ, ಈ ರೀತಿ ಬಲೂನ್ಸ್ನೆಲ್ಲ ಜೋಡಿಸ್ಕೊಂಡು ಡೆಕೋರೇಷನ್ಗೆ ರೆಡಿ ಮಾಡ್ಕೋತಾ ಇದ್ರು. ಡೆಕೋರೇಷನ್ ಪೂರ್ತಿ ಪ್ಲ್ಯಾನ್ ಇವ್ರದ್ದೇನೆ, ದೊಡ್ಡವ್ರ ಹೆಲ್ಪೇ ತೊಗೊಂಡಿಲ್ಲ ಇವರು. ಇವ್ರುಗಳೇ ಈ ರೀತಿ ಡೆಕೋರೇಷನ್ ಮಾಡ್ಕೊಂಡಿದ್ರು. ತುಂಬಾ ಚೆನ್ನಾಗಿ ಬಂದಿತ್ತು ಡೆಕೋರೇಷನ್ನು. ನೀವು ಕೂಡ ನೋಡ್ತಾ ಇರ್ಬೋದು, ಇವ್ರುಗಳೇ ಮಾಡಿದ್ದಾರೆ ಎಲ್ಲ. ಫೈನಲಿ ಸೆಲೆಬ್ರೇಷನ್ ಟೈಮ್ ಹತ್ತಿರ ಬಂದೇ ಬಿಡ್ತು. ನಮ್ಮ ಪ್ರಿನ್ಸೆಸ್ ರೆಡಿ ಆಗ್ತಾ ಇದ್ದಾಳೆ ಸೆಲೆಬ್ರೇಷನ್ಗೆ. ಅವಳ ಅತ್ತೆ ಅವಳನ್ನ ರೆಡಿ ಮಾಡ್ತಾ ಇದ್ದಾರೆ. ಲಿಪ್ಸ್ಟಿಕ್ ಹಚ್ಚಬೇಕಂತೆ ಅವಳಿಗೆ. ಲಿಪ್ಸ್ಟಿಕ್ ಅಂದರೆ ತುಂಬಾ ಇಷ್ಟ ಅವಳಿಗೆ. ಲಿಪ್ಸ್ಟಿಕ್ ಹಚ್ಚು ಹಚ್ಚು ಅಂತಲೇ ಇರ್ತಾಳೆ. ಹೆಣ್ಮಕ್ಳೇ ಹಾಗೆ ಅಲ್ವಾ, ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಮೇಕಪ್ ಅಂದರೆ ತುಂಬಾ ಇಷ್ಟಪಡ್ತಾರಲ್ವಾ. ನನ್ನ ಮಗಳಿಗೆ ಕೇಕ್ ಅಂದರೆ ತುಂಬ ಇಷ್ಟ. ಅವಳು ಕೇಕ್ ಕಟ್ ಮಾಡೋಕ್ಕೆ ರೆಡಿಯಾಗಿ ಕೂತ್ಕೊಂಡಿದ್ಲು. ಕೇಕ್ ಕಟ್ ಮಾಡೋವರೆಗೂ ಅವಳಿಗೆ ತುಂಬ ಅರ್ಜೆಂಟ್ ಇತ್ತು. ನೋಡಿ, ನೋಡ್ತಾ ಕೂತ್ಕೊಂಡಿದ್ಲು ಕೇಕ್ನ. ಫೈನಲಿ ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು. ನಮ್ಮ ಅತ್ತೆ ಮೊಮ್ಮಗಳಿಗೆ ಆರತಿನ ಮಾಡ್ತಾಯಿದ್ರು. ಇದಾದಮೇಲೆ ಮಕ್ಕಳೆಲ್ಲ ಸೇರಿಕೊಂಡು ಒಂದಿಷ್ಟು ಗೇಮ್ನ ಪ್ಲ್ಯಾನ್ ಮಾಡಿದರು ಮತ್ತು ಡ್ಯಾನ್ಸ್ ಕೂಡ ಅರೇಂಜ್ ಮಾಡಿದರು.
ಅಭಿನವ್ ಚಿನ್ನಣ್ಣ ಆಮೇಲೆ ಖುಷಿರಂಟಿ ಶರತ್ ಹಾಗಂದ್ರೆ ಒಬ್ಬರು ಟೀಮಿಗೆ ಒಬ್ಬರು ಬಂದ್ಕೊಂಡು ಚೀಟಿ ಪಿಕ್ ಮಾಡಿ ಆಕ್ಷನ್ ಮಾಡ್ತಾರೆ. ಅದು ಅವರು ಹೇಳ್ಬೇಕು ಆನ್ಸರ್ನ ಬಾಯಿ ಮಾಡೋದಕ್ಕೂ ಅಮೂಲ್ಯವಾದದ್ದು ಎಲ್ಲರೂ ಗೇಮ್ ಆಡೋದ್ರಲ್ಲಿ ಬ್ಯುಸಿ ಆಗಿದ್ದರೆ ನನ್ನ ಮಗಳು ಕೇಕ್ ತಿನ್ನೋದ್ರಲ್ಲೇ ಬ್ಯುಸಿ ಆಗಿದ್ಲು. ಫ್ರಿಜ್ನಲ್ಲಿಟ್ಟಿರೋ ಕೇಕ್ನ ಒಬ್ಬಳೇ ಬಂದು ನಿಂತ್ಕೊಂಡು ತಿಂತಾ ಇದ್ಲು. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.